ಹಾಯ್ ಫ್ರೆಂಡ್, ಹೇಗಿದ್ದೀರಾ? ನೀವು ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಫ್ರೆಂಡ್, ಇದೊಂದು 3 ಬೆಕ್ಕು ನೋಡಿ ಹೇಗಿದೆ ಅಂತ. ಈ ಬೆಕ್ಕು ನಮಗೆ ಮನೇಲಿ ತುಂಬ ಇಷ್ಟದ ಬೆಕ್ಕು. ಇದು ರಾಯರ್ ಪವಾಡ ಹೇಗಾಯ್ತು ಅನ್ನೋ ತೋರ್ಸೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಇದು ಎಲ್ಲರಿಗೂ ಶೇರ್ ಮಾಡಬೇಕು. ನೀವು ಕೂಡ ನೋಡಿ ಹೇಗಿದೆ ಅಂದರೆ, ಈ ಬೆಕ್ಕು ಇತ್ತಲ್ಲ, ಇದು ಬೆಳಗ್ಗೆ ಎಲ್ಲ ಅನ್ನ ತಿನ್ಕೊಬಿಟ್ಟಿದೆ. ಅನ್ನ ತಿಂದ್ಬಿಟ್ಟು ಆರಾಮಾಗಿದೆ ಥರ ಚಳಿ ಕಾಯಿಸ್ಕೊಂಡು ಬಿಸಿಲಲ್ಲಿ ಮಲ್ಕೊಂಡಿತ್ತು. ಒಂದು 11 ಗಂಟೆ ಆಗೋಷ್ಟೊತ್ತಿಗೆ, ಅವತ್ತು ಗುರುವಾರ, ಒಂದು ಸತ್ತೋಗ್ಬಿಟ್ಟಿದೆ. ಇದು ಏನೋ ತಿನ್ಕೊಂಡ್ಬಿಟ್ಟು, ವಿಷ ತಿಂದ್ಬಿಟ್ಟು ಸತ್ತೋಗ್ಬಿಟ್ಟಿದೆ. ನನಗೆ ಯಾಕೋ 11 ಗಂಟೆಗೆ ಏನೋ ಹೊರಗೆ ಬಂದು ನೋಡ್ತೀನಿ, ಒಂದು ಗಿಡದ ಹತ್ರ ಬಿದ್ದುಬಿಟ್ಟಿದೆ. ಹಂಗೆ ಎತ್ಕೊಂಬರೋಷ್ಟೊತ್ತಿಗೆ ಅಷ್ಟು ಬೇಗ ಅದ್ರ ಕೈಕಾಲು ಪೂರ ಮರಗಟ್ಬಿಟ್ಟು, ಒಂದು ಸೈಡ್ ಪೂರ ಒಂಥರ ಗ್ರೀನ್ ಆಗಿಬಿಟ್ಟು, ಅದನ್ನ ಎತ್ತಕ್ಕಾಗಲ್ಲ ನನಗೆ. ಆ ಥರ ಆಗಿಬಿಟ್ಟಿದೆ. ಏನಾಯ್ತಪ್ಪ ಇದಂತ ನನಗೆ ಒಂದ್ಸರಿ ಭಯ ಆಗಿಬಿಡ್ತು. ಎತ್ಕೊಬಂದುಬಿಟ್ಟು, ಅಯ್ಯೋ ಸಣ್ಣಕ್ಕೆ ಉಸಿರಾಡ್ತಾ ಇತ್ತು. ನನ್ನ ಕೈಯಲ್ಲಿ ಒಂದು ಗ್ಲಾಸ್ ಹಾಲಾರು ಕುಡಿಯಮ್ಮ ನೀನು ಅಂಥೇಳಿ ಹಾಲು ಕುಡಿಸ್ದೆ, ನೀರು ಕುಡಿಸ್ದೆ. ಅತ್ತೆ ಗಾಬರಿ ಆದೆ. ನಾನು ತುಂಬ ಅಳ್ತಾನೇ ಇದ್ದೀನಿ. ನನಗೆ ಅದನ್ನು ವೀಡಿಯೋ ನಾನು ಇದರಲ್ಲಿ ಮಾಡಿಲ್ಲ, ಯಾಕಂದ್ರೆ ತುಂಬ ಗಾಬರಿಯಾಗಿದ್ದೆ. ನಾನು ಅಷ್ಟು ಅಳ್ತಾ ಇದ್ದೆ, ನಾನು ಒಬ್ಬಳೇ ಬೇರೆ ಇದ್ದೆ. ಅದಕ್ಕೆ ಹಂಗೆ ವೀಡಿಯೋ ಮಾಡಿಲ್ಲ. ಅದನ್ನ ತುಂಬ ಹತ್ತಿದ್ದೀನಿ ನಾನು. ತಕ್ಷಣ ಎತ್ಕೊಬಂದು ನೋಡಿದರೆ ಉಸಿರಾಡ್ತಾನೇ ಇಲ್ಲ. ಕಂಪ್ಲೀಟ್ ಉಸಿರು ಬಂದಾಗಿದೆ. ಏನು ಮಾಡು, ಉಸಿರಾಡಲ್ಲ. ಕೈಕಾಲು ಪೂರ ಮರಗಟ್ಟು ಹೋಗಿದೆ. 2 ಕಾಲು ನೆಟ್ಟಿಗೆ ಮಾಡ್ಕೊಂಡಿದೆ. ಇನ್ನೂ ಬಂದು ನೋಡಿದ್ರು. ಬಂದವ್ರ ಹತ್ರ ಹೇಳಿದೆ, ಹಿಂಗಾಗಿದೆ. ಇಲ್ಲ, ಅವ್ರು ಸತ್ತೋಗ್ಬಿಟ್ಟಿದೆ ಅಂದರು. ನಾನು ಒಂದು ಅರ್ಧ ಗಂಟೆ ನೋಡಿದೆ, ತಟ್ಟಿ ಎಲ್ಲ ಮಾಡಿದೆ. ಏನು ಮಾಡಿದ್ರು ಆಗಲೇ ಇಲ್ಲ. ಲಾಸ್ಟಿಗೆ ಅದಕ್ಕೆ ನಾನು ಇನ್ನು ಸತ್ತೋಯ್ತಲ್ಲ ಅಂತ ಅರ್ಧ ಗಂಟೆ ಆಗೋಕ್ಕೂ ಉಸಿರಾಡ್ತಾ ಇದೆಯಾ ನೋಡ್ದೆ, ಇಲ್ಲ, ಉಸಿರೆಲ್ಲ ಕ್ಲೋಸ್ ಆಗಿಬಿಡ್ತು. ಆಮೇಲೆ ಒಂದು ಬಟ್ಟೆ ಮುಚ್ಚಿಟ್ಬಿಟ್ಟು ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಅತ್ತೆ, ಇವತ್ತು ಪೂಜೆ ಮಾಡಿದ್ದೀನಿ, ಗುರುವಾರ, ನನಗೆ ಏನಾಗಿದೆ, ಏನೋ ಪೂಜೆ ಮಾಡಿದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆಯಿತಾ ಏನು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಸುಮ್ಮನೆ ನಾನು ಹೇಳಿದೆ, ರಾಯರೇ ಇದನ್ನು ಸರಿ ಮಾಡಿಕೊಟ್ರೆ, ಈ ಬೆಕ್ಕು ಬದುಕಿ ಬಂದರೆ ನಾನು ಇನ್ನೊಂದು 9 ವಾರ ನಿಮ್ಮ ಪೂಜೆ ಹೊಸ್ದಾಗಿಂದ ನಾನು ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಹಂಗೆ ಹೇಳ್ಬಿಟ್ಟು ರಾಯರಿದ್ದಾರೆ ಅಂತ ಹೇಳ್ತಾನೇ ಇದ್ದೀನಿ ನಾನು. ರಾಯರಿದ್ದಾರೆ ಅದು ಹೇಳ್ತಾ ಒಂದು ಒಂಚೂರು ಕಾಲು ಎಳ್ಕೊಂಡ್ಬಿಡ್ತು. ಕಾಲು ಎಳಿ ಅಷ್ಟೊತ್ತಿಗೆ ನನಗೆ ಯಾಕೋ ಇದು ಕಾಲು ಎಳಿತಿದೆಯಲ್ಲ, ಕಂಪ್ಲೀಟ್ ಸತ್ತೋಗಿತ್ತಲ್ಲ ಇದು ಅಂತ ಯಾಕೋ ನೋಡಿದ್ರೆ ಲೈಟಾಗಿ ಉಸಿರಾಡೋಕ್ಕೆ ಶುರು ಮಾಡಿಬಿಟ್ಟು ರಾಯರಿದ್ದು ಕೂಗಷ್ಟೊತ್ತಿಗೆ ಒಂದು ಸರಿ ಕೂಗ್ಬಿಡ್ತದು. ಅಷ್ಟೊತ್ತಿಗೆ ನನಗೆ ನಿಜವಾಗ್ಲೂ ರಾಯರ್ ಪವಾಡ ಏನಪ್ಪ ಇದು ಅನ್ನಿಸ್ತು. ಆಮೇಲೆ ನಾನೊಂದು 300-400 ಸರಿ ರಾಯರಿದ್ದಾರೆ ಅಂದಿದ್ದೀನೇನೋ. ಅಷ್ಟೊತ್ತಿಗೆ ಹಂಗೆ ಕೂಗಿ ಅದ್ರ ಪಾಡಿಗೆ ಅದು ಎದ್ದು ಹಂಗೆ ಒಂದು ಸ್ವಲ್ಪ ದೂರ ಹಂಗೆ ತೆಯ್ಕೊಂಡೇ ಹೋಗಿದೆ. ತೆಯ್ಕೊಂಡು ಹೋಗಿ ಆವಾಗ ನನಗೆ ಧೈರ್ಯ ಬಂತು. ಆದರೆ ಅದು ಪೂರ ಉಳಿಯುತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ. ಅದು ವಿಷ ಏರಿದೆ, ಏನೋ ತಿಂದ್ಬಿಟ್ಟಿದೆ ಅಂತ ಗ್ಯಾರಂಟಿ ಆಗಿತ್ತು. ಆಮೇಲೆ ಸ್ವಲ್ಪ ದೂರ ತೆಯ್ಕೊಂಡು ಹಂಗೆ ಹೋಯ್ತು ನೋಡಿ. ಹಂಗೆ ತೆಯ್ಕೊಂಡು ಹೋಗಿದೆ ಎದ್ದುಬಿಟ್ಟು. ನಾನು ಹೇಳ್ತಾನೇ ಇದ್ದೀನಿ, ರಾಯರ ಪವಾಡ ಅಂದರೆ ನಿಜವಾಗ್ಲೂ ನೀವು ಇದನ್ನ ನಂಬಲ್ಲ, ಖಂಡಿತ ಯಾರೂ ನಂಬಲ್ಲ. ಇದನ್ನು ನನಗೆ ಕೂಡ ನಂಬೋಕ್ಕಾಗಿಲ್ಲ. ನಾನು ಮಾತ್ರ ಇದನ್ನು ದಿಗ್ಭ್ರಮೆಲೇ ನೋಡಿದ್ದೀನಿ. ನನಗೂ ಕೂಡ ಮನೆಯವ್ರ ಹತ್ರ ಬಂದು ಯಾರ ಹತ್ರ ಹೇಳೋಕ್ಕೆ ಕೂಡ ನನಗಾಗಿಲ್ಲ. ಅವರು ನಂಬಲ್ಲ ಅಂದ್ಕೊಂಡಿದ್ದೆ. ಅಷ್ಟು ಪವಾಡ ನಡೆದಿದೆ. ರಾಯರಿದ್ದಾರೆ. ಒಂದು ಸತ್ತು ಬೆಕ್ಕು ಬದುಕಿದೆ ನೋಡಿ. ಇದು ಹಿಂಗೆ ತೆಯ್ಕೊಂಡು ಹೋಗಿದೆ ಸುಮಾರು ದೂರ. ತೆಯ್ಕೊಂಡು ಹೋದ್ಮೇಲೆ ಸ್ವಲ್ಪ ಸರಿ ಆಯಿತು, ಸ್ವಲ್ಪ ಸುಧಾರಿಸ್ಕೊಳ್ತು. ಆಮೇಲೆ ನೋಡಿದರೆ ಸ್ವಲ್ಪ ಬಂದು ನಿಂತು, ಸ್ವಲ್ಪ ದೂರ ಹೋಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಮೇಲೆ ಹಂಗೆ ಬಂದು ನಿಲ್ತು. ಆವಾಗ ನನಗೆ ನಿಜವಾಗ್ಲೂ ರಾಯರಿದ್ದಾರೆ ಅನ್ನಿಸ್ತು. ನನಗೆ ನಿಜ ರಾಯರ ಮೇಲೆ ಅದು ನಾನು 9 ವಾರ ಅಲ್ಲ, ನಾನು ನನ್ನ ಜೀವನ ಪೂರ ನಾನು ಮಾಡಬೇಕಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಈಗ ಮಾಡಿಕೊಂಡು ಬಂದಿದ್ದೀನಿ. ನನಗೆ ಪ್ರಸಾದ ಕೂಡ ಪ್ರತಿದಿನವೂ ಆಗುತ್ತೆ. ಫ್ರೆಂಡ್, ನಿಮಗೆ ಇದು ಲೈಕ್ ಮಾಡಿ. ತುಂಬ ಇಷ್ಟ ಆಗಿರ್ಬೋದು ನಿಮಗೆ. ಇಷ್ಟ ಆದರೆ ನನಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ಥ್ಯಾಂಕ್ ಯು.